ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವಿಡಿಯೋ. ನಮ್ಮ ದೇಶದ ಲಾರ್ಜೆಸ್ಟ್ ಏರ್ಲೈನ್ ಯಾವುದು ಅಂತ ಕೇಳಿದರೆ ಒಂದೇ ಒಂದು ಹೆಸರು ಬರುತ್ತದೆ, ಅದೇ ಇಂಡಿಗೋ ಏರ್ಲೈನ್ಸ್. ಫಾಸ್ಟ್ ಸರ್ವಿಸ್, ಚೀಪ್ ಟಿಕೆಟ್ಸ್, ಆನ್ ಟೈಮ್ ಫ್ಲೈಟ್ಸ್, ಇದೆಲ್ಲ ಕಾರಣಗಳಿಂದ ನಾವು ಇಂಡಿಗೋ ಏರ್ಲೈನ್ಸನ್ನು ಟ್ರಸ್ಟ್ ಮಾಡಬಹುದು. ಆದರೆ ಹಿಂದಿನ ಕೆಲ ದಿನಗಳಲ್ಲಿ ಏನೋ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. ಇದರಿಂದ ಇಂಡಿಗೋ ಅನ್ನೋ ಹೆಸರು ಲಿಟ್ರಲಿ ಕೊಲ್ಯಾಪ್ಸ್ ಆಗಲು ಪ್ರಾರಂಭಿಸಿತು. ಏನಾಯಿತು, ಯಾಕಾಯಿತು, ಯಾರ ತಪ್ಪು ಮತ್ತು ಜನರು ಈ ಇಂಡಿಗೋ ಏರ್ಲೈನ್ಸ್ ವಿರುದ್ಧ ಧಿಕ್ಕಾರ ಘೋಷಣೆಗಳನ್ನು ಕೂಗಲು ಕಾರಣವೇನಿರಬಹುದೆಂದು ಈ ವಿಡಿಯೋ ಮುಖಾಂತರ ನಾವು ತಿಳಿದುಕೊಳ್ಳೋಣ. ಇಂಡಿಗೋ ಒಂದು ದಿನಕ್ಕೆ ಸುಮಾರು 2300 ಮತ್ತು ಅದಕ್ಕಿಂತ ಹೆಚ್ಚು ಫ್ಲೈಟ್ಗಳನ್ನು ರನ್ ಮಾಡುವಂತಹ ಕಂಪನಿ. ಡಿಸೆಂಬರ್ ತಿಂಗಳು ಅಂದರೆ ಹೆವಿ ಟ್ರಾವೆಲ್ ಮಾಡುವಂತಹ ಸೀಸನ್. ವೆಕೇಶನ್ಸ್, ಆಫೀಸ್ ಟ್ರಿಪ್ಸ್, ಫ್ಯಾಮಿಲಿ ವಿಸಿಟ್ಸ್ ಎಲ್ಲವೂ ಫ್ಲೈಟ್ ಬುಕ್ ಮಾಡ್ತಿರುವಂತಹ ಟೈಮ್. ಎವ್ರಿಥಿಂಗ್ ವಾಸ್ ನಾರ್ಮಲ್. ಆದರೆ ಡಿಸೆಂಬರ್ 2ರ ಬೆಳಿಗ್ಗೆ ಒಂದು ಏರ್ಪೋರ್ಟ್ನಲ್ಲಿ ಕನ್ಫ್ಯೂಷನ್ ಶುರುವಾಗುತ್ತೆ. ಮುಂಬೈ, ದೆಹಲಿ, ಬೆಂಗಳೂರಲ್ಲಿ ಪೀಪಲ್ ಸ್ಟಾರ್ಟೆಡ್ ಸೀಯಿಂಗ್ ಸಮಥಿಂಗ್ ಸ್ಟ್ರೇಂಜ್. ಯುವರ್ ಫ್ಲೈಟ್ ಹ್ಯಾಸ್ ಬೀನ್ ಕ್ಯಾನ್ಸಲ್ಡ್. ಬಟ್ ನೋ ಅನೌನ್ಸ್ಮೆಂಟ್, ನೋ ಇನ್ಫಾರ್ಮೇಷನ್. ಸ್ಟಾಫ್ ಕೂಡ ಕನ್ಫ್ಯೂಷನ್ ಆಗ್ತಾರೆ, ಜನ ಕೂಡ ಶಾಕ್ ಆಗ್ತಾರೆ. ಸೊ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ ದೇರ್? ಫಸ್ಟ್ ಒನ್, ನ್ಯೂ ಪೈಲಟ್ ಡ್ಯೂಟಿ ರೂಲ್ಸ್. ಸೆಕೆಂಡ್ ಒನ್, ರೋಸ್ಟರ್ ಮ್ಯಾನೇಜ್ಮೆಂಟ್ ಫೇಲ್ಯೂರ್. ಆ್ಯಂಡ್ ಥರ್ಡ್ ಒನ್, ಪೀಕ್ ಟ್ರಾವೆಲ್ ಸೀಸನ್. ಫಸ್ಟ್ ಒನ್ನಲ್ಲಿ ಗೌರ್ಮೆಂಟ್ ಹೊಸ ರೂಲ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಪೈಲಟ್ ಮಸ್ಟ್ ರೆಸ್ಟ್ ಮೋರ್ ಅವರ್ಸ್ ಆ್ಯಂಡ್ ನೈಟ್ ಲ್ಯಾಂಡಿಂಗ್ ರೆಡ್ಯೂಸ್ನ ಮಾಡಬೇಕು ಮತ್ತು ಡ್ಯೂಟಿ ಟೈಮ್ನ ಕಡಿಮೆ ಮಾಡಬೇಕು. ಸೆಕೆಂಡ್ ಒನ್, ರೋಸ್ಟರ್ ಮ್ಯಾನೇಜ್ಮೆಂಟ್ ಫೇಲ್ಯೂರ್. ಇಂಡಿಗೋ ಅಂತ ದೊಡ್ಡ ದೊಡ್ಡ ಕಂಪ್ನಿಗಳು ಸಾಫ್ಟ್ವೇರ್ ಸಿಸ್ಟಮ್ ಮ್ಯಾನೇಜ್ಮೆಂಟ್ ಅಂತ ಒಂದು ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿರ್ತಾರೆ. ಆ ಸಾಫ್ಟ್ವೇರ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಪೈಲಟ್ಗಳ ಟೈಮಿಂಗ್ನ ಶೆಡ್ಯೂಲ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಸೊ ಆ ಸಿಸ್ಟಮ್ಮು ಒಂದು ಕ್ರ್ಯಾಶ್ ಆಗಿರುತ್ತೆ ಅಥವಾ ಮಿಸ್ಕಮ್ಯುನಿಕೇಟ್ ಅಥವಾ ಮಿಸ್ಕ್ಯಾಲ್ಕುಲೇಟ್ ಆಗಿದ್ದರಿಂದ ಇಲ್ಲಿ ಪ್ರಾಬ್ಲಮ್ಗಳು ಉಂಟಾಗಿದೆ. ಥರ್ಡ್ ಒನ್, ಪೀಕ್ ಟ್ರಾವೆಲ್ ಸೀಸನ್. ಆಲ್ರೆಡಿ ಎಲ್ಲರೂ ಗೊತ್ತೇ ಇದೆ, ಡಿಸೆಂಬರ್ ಅಂದರೆ ಪೀಕ್ ಟ್ರಾವೆಲ್ ಸೀಸನ್ ಮತ್ತು ಹಾಲಿಡೇಸ್ ಇರ್ತಕ್ಕಂತಹ ಸೀಸನ್ ಇದಾಗಿದೆ. ಈ ಮೂರು ಮಿಸ್ಟೇಕ್ಗಳು ಒಂದೇ ಸಮಯಕ್ಕೆ ಕಂಬೈನ್ ಆಗಿದ್ದರಿಂದ ಇಲ್ಲಿ ಮ್ಯಾಕ್ಸಿಮಮ್ ಡ್ಯಾಮೇಜ್ ಉಂಟಾಗಿದೆ. ಆ್ಯಕ್ಚುಲಿ ಅವತ್ತಿನ ದಿನ ಆಗಿದ್ದಾದರೂ ಏನು, ಡಿಸೆಂಬರ್ 2 ವಿತೌಟ್ ಗಿವಿಂಗ್ ಅ ಸಿಂಗಲ್ ಇನ್ಫಾರ್ಮೇಷನ್ ಟು ದ ಪ್ಯಾಸೆಂಜರ್ಸ್. ಮೊದಲನೇ ದಿನ 500 ಮತ್ತು ಎರಡನೇ ದಿನ 700ಕ್ಕಿಂತ ಹೆಚ್ಚು ಫ್ಲೈಟ್ಗಳು ಕ್ಯಾನ್ಸಲ್ ಆದವು. ಇದನ್ನರಿತ ಜನ ಕಂಪನಿಯ ಮೇಲೆ ಧಿಕ್ಕಾರ ಮತ್ತು ಘೋಷಣೆಗಳನ್ನು ಕೂಗಲು ಆರಂಭಿಸಿದರು. ಇದೆಲ್ಲ ಆದ ನಂತರ ಸರ್ಕಾರವು ಇಂಡಿಗೋ ಏರ್ಲೈನ್ಸ್ ಅನ್ನು ಪ್ರಶ್ನಿಸಿತು. ವೈ ಡಿಂಟ್ ಯು ಪ್ರಿಪೇರ್ ಫಾರ್ ಅ ನ್ಯೂ ರೂಲ್ಸ್? ವೈ ಪುವರ್ ಕಮ್ಯುನಿಕೇಶನ್? ವೈ ಸೋ ಮೆನಿ ಕ್ಯಾನ್ಸಲೇಷನ್ಸ್? ಪ್ರತ್ಯುತ್ತರವಾಗಿ ಇಂಡಿಗೋ ಏರ್ಲೈನ್ಸ್, ವಿ ಸಾಲ್ವ್ಡ್ 90% ಆಫ್ ಇಶ್ಯೂಸ್, ಫ್ಲೈಟ್ಸ್ ಆರ್ ಬ್ಯಾಕ್ ಟು ದ ನಾರ್ಮಲ್ಸ್ ಎಂದು ಉತ್ತರಿಸಿತು. ಸೊ ಫ್ರೆಂಡ್ಸ್, ಇಂಡಿಗೋ ಕ್ರೇಸಿಸ್ ಸಿಂಪಲ್ ಮಿಸ್ಟೇಕ್ ಅಲ್ಲ. ಇಟ್ ವಾಸ್ ಅ ಕಾಂಬಿನೇಷನ್ ಆಫ್ ನ್ಯೂ ರೂಲ್ಸ್, ಶೆಡ್ಯೂಲಿಂಗ್ ಇಶ್ಯೂಸ್ ಆ್ಯಂಡ್ ಅ ಬ್ಯಾಡ್ ಟೈಮಿಂಗ್. ಇಂಡಿಯಾಸ್ ಬಿಗ್ಗೆಸ್ಟ್ ಏರ್ಲೈನ್ ಕೂಡ ಒಂದು ದಿನದಲ್ಲಿ ಕೊಲ್ಯಾಪ್ಸ್ ಆಗಬಹುದು ಅಂದರೆ ಏವಿಯೇಷನ್ ವರ್ಲ್ಡ್ ಎಷ್ಟು ಸೆನ್ಸಿಟಿವ್ ಅನ್ನೋದು ಈ ಸ್ಟೋರಿ ಪ್ರೂವ್ ಮಾಡಿದೆ. As expert says, damage to trust will take months to repair. Yes, we'll see what will happen next. That's all. ಇದಾಗಿತ್ತು ಇವತ್ತಿನ ವಿಡಿಯೋ. ಹೆಚ್ಚಿನ ಮಾಹಿತಿಗಳಿಗಾಗಿ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಅಸ್. ಕೀಪ್ ವಾಚಿಂಗ್. ಥ್ಯಾಂಕ್ ಯು.